ನಮಸ್ಕಾರ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ನಾನು ಕೇರಳದ ಸ್ಪೆಷಲ್ ಪಾಯಸ ಪಾಲಡ ಪಾಯಸನ ತುಂಬ ಈಸಿಯಾಗಿ ಮನೆಯಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈಗ ಓಣಂ ಬರ್ತಾ ಇದೆ. ಓಣಂ ಸ್ಪೆಷಲಾಗಿ ಪಾಲಡ ಪಾಯಸ ಮನೇಲಿ ಈಸಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಹಾಗಾದರೆ ಬನ್ನಿ ವಿಡಿಯೋದಲ್ಲಿ ಹೋಗುವ. ನಾನು ಈ ಪಾಲಡ ಪಾಯಸ ಮಾಡಲಿಕ್ಕೆ ಒಂದು 750 ml ಅಂದರೆ 3/4 ಲೀಟ್ರ್ ಹಾಲು ತೊಗೊಳ್ತಾ ಇದ್ದೀನಿ. ಹಾಲು ತೊಗೊಂಡು ನೀಟಾಗಿ ಕುದಿಸ್ಕೊಳ್ಬೇಕು. ನಾನಿವತ್ತು ಬಳಸ್ತಾ ಇರೋದು ಪಾಲಡ ಪಾಯಸ ಪ್ರೀಮಿಕ್ಸ್ ಯೂಸ್ ಮಾಡಿ ಬಳಸುವಂಥದ್ದು, ತುಂಬ ಈಸಿಯಾಗಿ. ನೋಡಿ, ಪಾಲಡ ಪಾಯಸ ಮಿಕ್ಸನ್ನು ನೀವು ಅಂಗಡಿಯಲ್ಲಿ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ, ಅಲ್ಲಿ ಬೇಕಾದ್ರೆ ಖರೀದಿ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದರಲ್ಲೆಲ್ಲ ಪ್ರಿಮಿಕ್ಸ್ ಆಗಿ ಬಂದಿರುತ್ತೆ. ನಾವು ಎಕ್ಸ್ಟ್ರಾ ಏನು ಆ್ಯಡ್ ಮಾಡಬೇಕಂತಿಲ್ಲ. ಜಸ್ಟ್ ಆ ಹಾಲನ್ನು ಕುದಿಸಿದ ನಂತರ ನೋಡಿ ಈ ರೀತಿ ಆ್ಯಡ್ ಮಾಡಿಕೊಂಡು ನೀಟಾಗಿ ತಿರುಗಿಸ್ಕೊಳ್ಬೇಕು. ಇದು ಒಂದು 20 ರಿಂದ 25 ನಿಮಿಷ ತೊಗೊಳುತ್ತೆ. ನೋಡಿ ಈ ರೀತಿ ನೀಟಾಗಿ ತಿರುಗಿಸ್ಕೊಳ್ತಾ ಆ ಹಾಲು ಗಟ್ಟಿ ಆಗ್ತಾ ಬರಬೇಕು. ಪಾಯಸಕ್ಕೆ ನೀಟಾಗಿ ಹೊಂದ್ಕೊಳ್ಬೇಕು. ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಕುದಿಸ್ಕೊಳ್ತಾ ಬರಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿ ಅಂದರೆ ದಪ್ಪ ಆಗ್ತಾ ಬರ್ತಾ ಇದೆ, ಗಟ್ಟಿ ಆಗ್ತಾ ಬರ್ತಾ ಇದೆ ಪಾಯಸ. ಈ ಸಮಯದಲ್ಲಿ ನಾವು ಪಾಯಸನ ಪಿಂಕ್ ಕಲರ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಇದಕ್ಕೆ ನಾನು ಒಂದು ಕಡಾಯಲ್ಲಿ 1 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಇದನ್ನು ಕ್ಯಾರಮಲೈಸ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಕ್ಯಾರಮಲೈಸ್ ಮಾಡಿದ ನಂತರ ನೋಡಿ ಈ ರೀತಿ ಪಿಂಕ್ ಕಲರ್ ಬರುತ್ತೆ. ಕಾಫಿ ಕಲರ್ ಬಂದ ನಂತರ ಈಗ ಮೊದಲೇ ಕುದೀತಾ ಇರುವಂಥ ಪಾಯಸಕ್ಕೆ ಹಾಕ್ಕೊಂಡ್ರೆ ಮುಗೀತು. ನೋಡಿ, ಕಲ್ಲರೇ ಚೇಂಜ್ ಆಗುತ್ತೆ. ಪಾಯಸದ್ದು ಕಲ್ಲರ್, ಆ್ಯಕ್ಚುಯಲ್ ಪಾಲಡ ಪಾಯಸದ ಕಲ್ಲರು ಈ ರೀತಿ ಸ್ವಲ್ಪ ಪಿಂಕಿಶ್ ಆಗಿ ಬರುತ್ತೆ. ನೋಡಿ ಈ ರೀತಿ ಚೇಂಜ್ ಆಗುತ್ತೆ. ಪಾಯಸ ರೆಡಿ ಆಗ್ತಾ ಇದೆ. ಈ ಸಮಯದಲ್ಲಿ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮತ್ತು ಸ್ವಲ್ಪ 1 ಪಿಂಚು ಉಪ್ಪು ಹಾಕ್ಕೊಳ್ತಿದ್ದೀನಿ. ಆಗ ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಲರಾಗಿ ಪಿಂಕ್ ಕಲರಾಗಿ ಪಾಲಡ ಪಾಯಸ ರೆಡಿಯಾಗಿದೆ. ನೀವು ಈ ರೀತಿ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಕೇರಳದಲ್ಲಿ ಓಣಮಲ್ಲಿ ತುಂಬ ಸ್ಪೆಷಲಾಗಿ ಮಾಡ್ತಾರೆ ಪಾಲಡ ಪಾಯಸ ಅಂತ. ಇದು ನೀವು ಮನೆಯಲ್ಲಿ ತಂದ್ಕೊಂಡು ಮಾಡ್ಕೊಳ್ಬೋದು. ಗೈಸ್, ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದ್ರಿಂದ ನಾನು ಮುಂದೆ ಅಪ್ಲೋಡ್ ಮಾಡುವಂತಹ ಎಲ್ಲ ವೀಡಿಯೋಸ್ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಇದೇ ರೀತಿ ಇನ್ನೊಂದು ರೆಸಿಪಿ ಜೊತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.